ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯಶುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಅಂತಂದರೆ ವರಲಕ್ಷ್ಮಿ ಹಬ್ಬದ ಶಾಪಿಂಗಿಗೆ. ನನ್ನ ಮಗನ ಸ್ಕೂಲಿಗೆ ಕಳಿಸಾಗೈತೆ, ಅಂದರೆ ಅವನು ಕರ್ಕೊಂಡು ಹೋಗ್ದಾರೆ ಹೋಗೋ ಹಾಕಿಲ್ಲ. ನಾನು ಆಲ್ರೆಡಿ ಫಸ್ಟೇ ಹೇಳ್ಬಿಟ್ಟು ಹೋಗೋನೆ, ನನ್ನ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ. ಹಾಗಾಗಿ 1 o'clock ಹೋಗೋದ್ರೆ ಮಧ್ಯಾಹ್ನ ಟೈಮ್ ಅವ್ರಿಗೇನು ಕ್ಲಾಸ್ ಇರಲ್ಲ, ಹಂಗೆ ಅವನನ್ನು ಪಿಕಪ್ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಹೇಳಿ. ಇವಾಗ 12:30 ಆಗೈತೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ಅಲ್ಲಿಗೆ ಪಿಕಪ್ ಟೈಮ್ ಆಗುತ್ತೆ, ಸರಿ ಹೋಗುತ್ತೆ. ಹಂಗೆ ಅವನನ್ನು ಕರ್ಕೊಂಡು ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನನ್ನ ಮಗಳು ಇನ್ನೂ ಮಲಗಿದ್ದಾಳೆ, ಅವಳು ಎದ್ದೇಳೋ ಅಷ್ಟರಲ್ಲಿ ನಾನು ರೆಡಿ ಆಗೋಣ, ಆಮೇಲೆ ಅವಳನ್ನು ರೆಡಿ ಮಾಡೋಣ ಅಂತೇಳಿ ಫಸ್ಟ್ ನಾನು ರೆಡಿ ಆಗ್ತಾಯಿದ್ದೀನಿ. ಸ್ಯಾರಿ ಪರ್ಚೇಸ್ ತುಂಬ ಹಬ್ಬ ಹತ್ರ ಮಾಡ್ಕೊಂಡೋದ್ರೆ ಚೆನ್ನಾಗಿರೋ ಕಲೆಕ್ಷನ್ಸ್ ತೆಗಿಯಲ್ಲ, ಮತ್ತೆ ತೋರಿಸೋದಿಲ್ಲ. ಅದಕ್ಕೋಸ್ಕರ ಅಂತೇಳಿ ಸ್ವಲ್ಪ ಈ ಟೈಮ್ ಬೇಗನೆ ಹೋಗ್ತಾ ಇದ್ದೀನಿ ತಗೋಬರೋಣ ಅಂತ ಹೇಳಿ. ಬನ್ನಿ ಶಾಪಿಂಗ್ ಹೋಗೋಣ. ಈ ಟೀ ಶರ್ಟ್ನ ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ತಗೊಂಡಿದ್ದೆ, ಆದರೆ ಆವಾಗ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇವಾಗ ಫಿಟ್ ಆಗ್ತೈತೆ. ನನಗೆ ಜೀನ್ಸು ಟೀ ಶರ್ಟು ಕಂಫರ್ಟೇಬಲ್ ಆಗೋ ಥರ, ನನಗೆ ಇನ್ಯಾವುದೇ ಡ್ರೆಸ್ಸು ಕಂಫರ್ಟೇಬಲ್ ಆಗಲ್ಲ. ಹಾಗಾಗಿ ನಾನು ಜಾಸ್ತಿ ಪ್ರಿಫರ್ ಮಾಡೋದೇ ಇದನ್ನು. ಇನ್ನೊಂದು 20 minutes ಐತೆ ಅಷ್ಟೇ. 1 o'clockಗೆ ಮೇ ಬಿ ಅವ್ರು ಹಾಗೆ ಅವ್ನು ಕರ್ಕೊಬರ್ತಾರೆ ಅನಿಸುತ್ತೆ. ನಾನು ಕರ್ಕೊ ಹೋಗೋಣ ಹಾಕೊಂಡಿದ್ದೆ, ಬಟ್ ಯಾಕೋ ಅವ್ರು ನೋಡಿದ್ರೆ ಹಂಗೆ ಕರ್ಕೊಬರೋ ಥರ ಅನ್ನಿಸ್ತೈತೆ, ಇನ್ನೂ ಬಂದಿಲ್ದರೋದು ನೋಡಿ. ಫೈನಲಿ ನಮ್ದಂತೂ ರೆಡಿ ಆಗಿದ್ದಾಯಿತು, ಇನ್ನೇನಿದ್ರು ಹೋಗೋದೊಂದೇ ಬಾಕಿ ಇರೋದು. ಚೆನ್ನಾಗಿ ಕಾಣಿಸ್ತೈತಲ್ವ ಈ ಔಟ್ಫಿಟ್. ಲೆಟ್ಸ್ ಗೋ. ಡಿಂಪು ಸ್ಕೂಲ್ ಹತ್ರ ಬರ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇವಾಗ ಕರ್ಕೊಂಡು ಹೋಗ್ಬೇಕು. ಹಿಂಗೇನೆ ನಾನು ಹೋಗೋಣ ಅನ್ಕಂಡೆ, ಒಳಗಡೆ ಕರ್ಕೊಬರಕ್ಕೆ ನಾನೇ ಹೋಗ್ತೀನಿ ಅಂತ ಹೋಗೋರೆ. ನಾನಂತೂ ಮನೆಗೆ ಬಂದ್ವಿ, 5:15 ಹೋಗುತ್ತೆ ಟೈಮು. ಸ್ವಲ್ಪ ಹೊಟ್ಟೆ ತಿಂದು ಅವರೆಲ್ಲ ಅಲ್ಲೇ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ಬಿಟ್ರು. ನಾನು ಇದು ಪಾರ್ಸಲ್ ತಗೊಂಡು ಮನೇಲಿ ತಿಂದಿದ್ದಾಯಿತು. ಇವಾಗ ಸೀರೆ ತೋರಿಸ್ತೀನಿ ರೀ, ನಾನು ಯಾಕೆ ತಗೊಬಂದಿದ್ದೀನಿ ಅಂತೇಳಿ. ಊಟ ಆಯ್ತಾ ಇರ್ತದೆ ಯಾವಾಗಲೂ. ನಾನು ಆ ರಿಮೋಟು ನಾವು ಫಸ್ಟ್ ಹೋಗಿದ್ವಲ್ಲ ಆ ಅಂಗಡಿಲಿ, ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಪ್ರೈಸ್ ಮಾತ್ರ ಇತ್ತು, ಅದ್ರ ತಕ್ಕ ಕ್ವಾಲಿಟಿ ಇರಲಿಲ್ಲ, ಒಂಚೂರು ಚೆನ್ನಾಗಿರಲಿಲ್ಲ. ಫಸ್ಟ್ ಹೋಗಿದ್ದು ಅಂಗಡಿ, ನನ್ನ ಅಂಗಡಿ ನೇಮ್ ಮೆನ್ಷನ್ ಮಾಡಲ್ಲ, ಸುಮ್ಮನೆ ಅವ್ರ ಬಿಸ್ನೆಸ್ ಹಾಳು ಮಾಡಬಾರ್ದಲ್ವ. ಅದಾದಮೇಲೆ ನನ್ನ ಫೇವ್ರೇಟ್ ಅಂಗಡಿ ಧನಲಕ್ಷ್ಮಿ, ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್. ನನಗೆ ಇಲ್ಲಿ ಇಷ್ಟ ಆಗೋ ಥರ ಸೀರೆ ಸಿಕ್ತು. ಅಂದರೆ ನಾನೊಂದು ಹಬ್ಬಕ್ಕಲ್ವಾ, ಎಣ್ಣೆ ಗಿಣ್ಣೆ ಬೀಳುತ್ತೆ, ತುಂಬ ಜಾಸ್ತಿ ದುಡ್ಡು ತಗೋಬಾರ್ದು, ಒಂದು 3000 4000 ತಗೊಳ್ಳೋಣ ಅಂದ್ಕೊಂಡು ಹೋಗಿದ್ದು. ಬಟ್ ಹುಡುಗಿರು ಹೇಳ್ಬೇಕಾ, ಬಟ್ಟೆ ಅಂಗಡಿ ಹೋದ್ಮೇಲೆ ಮುಗ್ದೋಯ್ತು. ಅದೆಷ್ಟಾರ ಜಾಸ್ತಿ ಆಗಲಿ, ಇಷ್ಟಪಟ್ಟೆ ತಗೊಂಡು ಬರ್ತೀವಿ. ತೋರಿಸ್ತೀನಿ ನೋಡಿ. ಇವಾಗ ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಕಲರ್ ಕಾಂಬಿನೇಷನ್ ನಿಮಗೆ ಕಾಣಿಸ್ತೈತೆ ಏನೋ ಅಂತ ಗೊತ್ತೈತಿಲ್ಲ, ಬಟ್ ಹಿಂಗೆ ಸ್ಯಾರಿ ಈಗ ತೋರಿಸೋದು ಲೈಟ್ ಬೆಳಕಿಗೆ ಒಂಥರ ಕಾಣಿಸುತ್ತೆ ಸ್ಯಾರಿಗಳು. ಚಿನ್ನ ಲೈಟ್ ಹಾಕೋ ಮಗನು. ರಾಂಗ್ ಬರೆಸ್ತೀನಿ, ಹೋಗಿ ಲೈಟ್ ಹಾಕಲ್ಲ, ಲೈಟ್ ಆನ್ ಮಾಡ.
ಲೈಟ್ ಆನ್ ಮಾಡು ಮಮ್ಮಿ. ಫ್ಯಾನ್ ಆಫ್ ಮಾಡು ಫ್ಯಾನ್. ಇವಾಗ ಕಾಣಿಸ್ತೈತಿ ಅಂತ ಅನಿಸ್ತದೆ. ಈ ರೀತಿ ಕಾಂಬಿನೇಷನ್ ಅಲ್ಲಿ ತಗೊಂಡೆ. ನಂತರ ಈ ರೀತಿ ಕಾಂಬಿನೇಷನ್ ಮತ್ತೆ ಈ ಕಲರು ಎರಡೂ ಕೂಡ ಇರಲಿಲ್ಲ, ಅದಕ್ಕೆ ನಾನು ಈ ರೀತಿ ಸ್ಯಾರಿ ಪರ್ಚೇಸ್ ಮಾಡಿದೆ. ಇದು ಬ್ಲೌಸು ತೋರಿಸ್ತೀನಿ ನಾನು ತುಂಬ ಅಳಿಯೋಕ್ಕೆಲ್ಲ ಹೋಗಲ್ಲ, ಯಾಕೆಂದರೆ ಅವ್ರು ಮಡ್ಸ್ದಂಗೆ ನಮಗೆ ಮಡ್ಚಕ್ಕೆ ಬರಲ್ಲ ಮತ್ತೆ ಅದಕ್ಕೆ. ಇದು ಪ್ಲೇನ್ ಬ್ಲೌಸ್ ಐತೆ ಆಯ್ತಾ, ಈ ಕಡೆ ಐತಲ್ಲ ಅದು ಪ್ಲೇನ್ ಬ್ಲೌಸ್. ನಮ್ಗೆ ಹೆಂಗೆ ಬೇಕೋ ಹಂಗೆ ನಾವು ಸ್ಟಿಚ್ ಮಾಡಿಸ್ಕೋಬೇಕು. ಬ್ಲೌಸಲ್ಲಿ ಏನೂ ವರ್ಕ್ ಇಲ್ಲ. ನನಗಂತೂ ಇನ್ನೊಂದೊಬ್ರು ಇಟ್ಕೊಂಡಿದ್ರು, ಅದಂತೂ ಸಖತ್ ಇಷ್ಟ ಆಗೋಯ್ತು. ಬಟ್ ಅವ್ರು ಆಲ್ರೆಡಿ ತಗೋಬಿಟ್ರು. ನಾನು ಆಡ್ತಿದ್ದು ಗಾಬರಿ ನೋಡಿ ಅವ್ರು ತಗೋಬಿಟ್ರು ಅನ್ಸ್ತದೆ, ಚೆನ್ನಾಗೈತೆ ಸೀರೆ ಅಂತ ಹೇಳಿ. ಆ ಥರ ಗಾಬರಿ ಥರ ಆಡ್ತಿದ್ದೆ. ಅದು ಬೇಕು ನಂಗೆ, ಅದು ಇಷ್ಟ ಆಯ್ತು ಅಂತ ಹೇಳಿ ಅವರೇ ತಗೊಂಡ್ರು. ಇದು ಇಷ್ಟ, ನನಗೆ ಸೂಟ್ ಆಗೋದು ಈ ಕಲರ್. ತುಂಬ ಸ್ಯಾರಿ ನೋಡಿದ್ಮೇಲೆ ಈ ಸ್ಯಾರಿ ತಗೊಂಡಿದ್ದು. ಮೇ ಬಿ ಇದ್ರ ಪ್ರೈಸ್ನ ನೀವು ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ಹೇಳಿ, ಆಮೇಲೆ ನಾನು ಹೇಳ್ತೀನಿ, ಆನ್ಸರ್ ಮಾಡ್ತೀನಿ ಎಷ್ಟಿರ್ಬೋದು ಅಂತ. ಮತ್ತು ಇದ್ರ ಜೊತೆ ನಾನು ಡ್ರೆಸ್ ಕೂಡ ತಗೊಬಂದಿದ್ದೀನಿ. ಏನೋ ತರಕ್ಕೆ ಹೋಗಿ ಏನೋ ಆಯಿತು ಅಂತ ಹೇಳ್ತಾರಲ್ಲ ಹಂಗೆ. ಆ್ಯಕ್ಚುಲಿ ನಮ್ಮ ಅಕ್ಕಂಗೆ ಡ್ರೆಸ್ ತಗೊಬರಕ್ಕೆ ಹೋಗಿದ್ದು, ನಾನು ತಗೊಂಡಿದ್ದೀನಿ ಅಷ್ಟೆ. ನಾನು ಕಾಟನಲ್ಲಿ ತಗೊಬಂದಿದ್ದೆ.